ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಒಂದು ಕಂಪ್ಲೀಟ್ ಸೀರೀಸ್ ಬಂದು ಜಾವಾ ಸ್ಕ್ರಿಪ್ಟ್ ಇಂಟರ್ವ್ಯೂ ಸೀರೀಸ್ ಆಗಿರುತ್ತೆ. ಅದರಲ್ಲಿ ಇವತ್ತು ಈ ಸೆಷನಲ್ಲಿ ನಾನು ತುಂಬ ಒಂದಷ್ಟು ಕಡೆ ಇಂಟರ್ವ್ಯೂಗಳಲ್ಲಿ ಕೇಳ್ತಾರೆ. ಇವನ್ ನನಗೂ ಕೂಡ ತುಂಬ ಒಂದಷ್ಟು ಕಡೆ ಇನಿಷಿಯಲ್ ಸ್ಟೇಜ್ಗಳಲ್ಲಿ ಕೇಳಿದ್ರು ಈ ಒಂದು ಕ್ವಶನ್ನ. ಓಕೆನಾ, ಏನು ಅಂತ ಹೇಳಿದ್ರೆ ಇದನ್ನ ಏನಕ್ಕೆ ಕೇಳ್ತಾರೆ ಅಂದರೆ, ಮೊದಲನೇದಾಗಿ ಕಂಡೀಷನ್ಸ್ನ ನಮ್ಗೆ ಎಷ್ಟರ ಮಟ್ಟಿಗೆ ಗೊತ್ತು ಕಂಡೀಷನ್ಸ್ ಬಗ್ಗೆ ಏನು ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನು ಕೇಳ್ತಾರೆ. ಇದರಲ್ಲಿ 3 ಸಿನಾರಿಯೋಸ್ ಇರುತ್ತೆ. ಏನು ಅಂತಂದರೆ, ಮೊದಲನೇದಾಗಿ 3 ಇಂದ ಯಾವುದೇ ಒಂದು ನಂಬರ್ ಡಿವೈಡ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಫಿಜ್ ಅಂತ ಕನ್ಸೋಲ್ ಮಾಡಬೇಕು. ಈವನ್ 5 ಇಂದ ಆಯಿತು ಅಂತ ಹೇಳಿದ್ರೆ ಅದನ್ನ ಬಜ್ ಅಂತ ಕನ್ಸೋಲ್ ಮಾಡಬೇಕು. ಹಾಗೇನೆ ಫಿಜ್ ಮತ್ತು ಬಜ್ ಅಂದರೆ 5 ಮತ್ತು 3 ಎರಡರಿಂದನೂ ಡಿವೈಡ್ ಆಗುತ್ತೆ, ಅದನ್ನು ನಾವೇನು ಮಾಡಬೇಕು, ಫಿಜ್ ಬಜ್ ಅಂತ ಕರಿಬೇಕು. ಆದರೆ ಟ್ರಿಕ್ ಏನಂತಂದರೆ, 5 ಮತ್ತು 3 ಎರಡರಿಂದ ಡಿವೈಡ್ ಆಗಿದೆ ಫಿಜ್ ಬಜ್ ಅಂತ ಬಂದ ಮೇಲೆ ನೆಕ್ಸ್ಟ್ ಅದು ಫಿಜ್ ಅಥವಾ ಬಜ್ ಈ 2 ಕಂಡೀಷನ್ ಒಳಗಡೆ ಬರಂಗಿಲ್ಲ. ಆಯಿತಾ? ಸೊ ಈ ಥರದನ್ನ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ತುಂಬ ಕೇಳಿದ್ದಾರೆ. ಅದನ್ನು ನಾನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗೆ ಲೆಟ್ ಲಿಮಿಟ್ ಇಸ್ ಈಕ್ವಲ್ ಟು 100 ಅಂತ ತಗೊಂಡಿರ್ತೀನಿ. ಅಂದರೆ ಈ ಒಂದಿಷ್ಟು ಕಂಡೀಷನ್ ನಾನು 100 ಅಂದರೆ 1 ಇಂದ 100ನ ಲೂಪ್ ಮಾಡಿ ಅದರೊಳಗಡೆ ನಾನು ಏನು ಮಾಡ್ತಾ ಇರ್ತೀನಿ, ಈ ಒಂದು ಲಾಜಿಕ್ನ ಬರಿತೀನಿ. ಓಕೆನಾ? ಸೊ ಮೊದಲನೇದಾಗಿ ನಾನು ಫಾರ್ ಲೆಟ್ ಐ ಇಸ್ ಈಕ್ವಲ್ ಟು 1 ಅಂತ ತಗೊಂಡಿರ್ತೀನಿ. ಮೊದಲನೇದಾಗೆ ಸ್ಟಾರ್ಟಿಂಗು 1 ಇಂದ ಸ್ಟಾರ್ಟ್ ಆಗಬೇಕು ನನಗೆ. ಓಕೆ, ಲಿಮಿಟ್ ಯಾವುದು ಅಂತ ಹೇಳಿದ್ರೆ ಐ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲಿಮಿಟ್. ಓಕೆ, ನೆಕ್ಸ್ಟ್ ಐ ಪ್ಲಸ್ ಪ್ಲಸ್. ಈಗ ನಾನು ಜಸ್ಟ್ ಕನ್ಸೋಲ್ ಮಾಡ್ತೀನಿ. ಯಾಕೆಂದರೆ ಇನಿಷಿಯಲಿ ನೀವು ಎಲ್ಲೇ ಕೋಡ್ ಬರೀತಿದ್ರು ಸ್ಟೆಪ್ ಬೈ ಸ್ಟೆಪ್ಪು ಅಲ್ಲೇ ಲಾಗ್ ಮಾಡೋದ್ರಿಂದ ನಿಮ್ಗೇನು ಅರ್ಥ ಆಗುತ್ತೆ, ಆ ಒಂದು ಸ್ಟೇಟ್ಮೆಂಟು ನಿಮಗೆ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಗೊತ್ತಾಗ್ತಾ ಇರುತ್ತೆ. ಒಂದು 10 ಕಂಡೀಷನ್ಸ್ ಎಲ್ಲ ಬರೆದ್ಬಿಟ್ಟು ಆಮೇಲೆ ನೀವು ಚೆಕ್ ಮಾಡ್ತೀನಿ ಅಂತಂದರೆ ಎಲ್ಲಿ ಬ್ರೇಕ್ ಆಗಿರುತ್ತೆ ಅಂತ ಹುಡುಕೋದಕ್ಕೆ ನಮ್ಗೊಂದು 5 ನಿಮಿಷ ಟೈಮ್ ಬೇಕಾಗುತ್ತೆ. ಸೊ ಆ ರೀಸನಿಂದ ಸ್ಟೆಪ್ ಬೈ ಸ್ಟೆಪ್ ರನ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಲಾಗ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಡಿಬಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ನನಗೇನೋ 1 ಇಂದ 100ವರೆಗೆ ನನಗೆ ಲೂಪು ಬರ್ತಾ ಇದೆ. ಓಕೆ, ಈಗ ಮೊದಲನೇದಾಗಿ ನಾನು ಏನು ಮಾಡ್ತೀನಿ, ಒಂದು ಕಂಡೀಷನ್ ಬರೀಬೇಕು. ಐ ಮಾಡ್ಯುಲಸ್ ಆಫ್ 3 ಈಕ್ವಲ್ ಟು 0 and I modulus of 5 equal to 0. ನನಗೆ ಈ ವ್ಯಾಲ್ಯೂ ಇತ್ತು ಅಂತ ಅಂದರೆ ಓಕೆ, ನಾನೇನು ಮಾಡಬೇಕು, ಫಿಜ್ ಬಜ್ ಅಂತ ಲಾಗ್ ಮಾಡಬೇಕು. ಕನ್ಸೋಲ್ ಡಾಟ್ ಲಾಗ್ ಯಾವುದು ಐ, ಓಕೆ ಕಾಮ ಫಿಜ್ ಬಜ್ ಅಂತ ಲಾಗ್ ಮಾಡ್ತೀನಿ. ಇದು ನನಗೆ ಬರುತ್ತಾ ನೋಡೋಣ. ಯಾವುದಕ್ಕೆಲ್ಲ ಬರ್ತಾ ಇದೆ? ಹೌದು, 15ಗೆ ಬರ್ತಾ ಇದೆ, ಅದು ಬಿಟ್ಟರೆ 30ಗೆ ಬರ್ತಾ ಇದೆ, ಅದು ಬಿಟ್ಟರೆ 45ಗೆ ಬರ್ತಾ ಇದೆ, ನೆಕ್ಸ್ಟು 60ಗೆ ಬರ್ತಾ ಇದೆ, 90ಗೂ ಬರುತ್ತೆ, 90ಗೆ ಬರ್ತಾ ಇದೆ, 75ಗೆ ಬರ್ತಾ ಇದೆ. ಈ ಒಂದು ಲೂಪು ನಮಗೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಎಲ್ಸಿಫ್. ಸೊ ಎಲ್ಸಿಫಲ್ಲಿ ಏನು, ಮೊದಲನೇದಾಗಿ ಈ ಸ್ಟೇಟ್ಮೆಂಟ್ ಮುಗ್ದೋಯ್ತು ನನಗೆ. ಮೊದಲನೇದು 3 ಮತ್ತು 5 ಅನ್ನೋದು ಮುಗ್ದಿದ್ದು. ಸೇಮ್ ನಾನು ಏನು ಮಾಡ್ತಿದ್ದೀನಿ, 3ಗೂ ರಿಟರ್ನ್ ಮಾಡ್ತೀನಿ ಇದೇ ರೀತಿ, 5ಗೂ ರಿಪೀಟ್ ಮಾಡ್ತೀನಿ ಇದೇ ರೀತಿ. ಸೊ ನಾನೇನು ಮಾಡ್ತಾಯಿದ್ದೀನಿ, ಈ ಕಂಡೀಷನ್ ಏನಿದೆ ಇದನ್ನು ಕಾಪಿ ಮಾಡ್ತಾಯಿದ್ದೀನಿ, ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ, ನೆಕ್ಸ್ಟು ಲಾಗ್ ಮಾಡ್ತೀನಿ. ಇದು ಯಾವುದಕ್ಕೆ, 3ಗೆ. ಸೊ ನಾನೇನು ಮಾಡ್ತೀನಿ, ಫಿಜ್ ಅಂತ ಲಾಗ್ ಮಾಡ್ತೀನಿ, ಕನ್ಸೋಲ್ ಮಾಡ್ತೀನಿ. ಇವಾಗ ನೋಡ್ಬೋದು 3ಗೆ ನನಗೆ ಫಿಜ್ ಅಂತ ಬರ್ತಾ ಇದೆ, 6ಗೆ ನನಗೆ ಫಿಜ್ ಅಂತ ಬರ್ತಾ ಇದೆ, 9ಗೆ ಫಿಜ್ ಅಂತ ಬರ್ತಾ ಇದೆ. ಇದೆಲ್ಲ ಏನಂತಂದರೆ 3 ಇಂದ ಈಸಿಯಾಗಿ ಡಿವೈಡ್ ಆಗುತ್ತೆ. ಅಂದರೆ ನನಗೆ ಯಾವುದೇ ರೀತಿ ಕೋಶೆಂಟ್ ಬರಲ್ಲ. ಕೋಶೆಂಟ್ ನನಗೆ ಯಾವಾಗಲೂ ರಿಮೈಂಡರ್ ಬರಲ್ಲ. ರಿಮೈಂಡರ್ ನನಗೆ ಆಲ್ವೇಸ್ ಏನಿರುತ್ತೆ, 0 ಇರುತ್ತೆ. ಓಕೆನಾ? ಇದು ಬಿಟ್ಟು ಸೇಮ್ ಲಾಜಿಕ್ ನಾನು 5ಗೆ ಬರೀಬೇಕು. ಆಯಿತಾ? ಮಾಡ್ಯುಲಸ್ ಆಫ್ 5 ಈಸ್ ಈಕ್ವಲ್ ಟು 0 ಇತ್ತು ಅಂತಂದರೆ ನನಗೇನು ಬರಬೇಕು, ಬಜ್ ಅಂತ ಬರಬೇಕು. ಸೊ ಇವಾಗ ನೋಡ್ಬೋದು 3ಗೆ 5ಗೆ ನನಗೇನಾಗ್ತಾಯಿದೆ, ಇದನ್ನು ಕಮೆಂಟ್ ಮಾಡೋಣ. ಓಕೆ, ಸೊ ಇವಾಗ ನೋಡ್ಬೋದು 3 ಅನ್ನೋದು ಫಿಜ್ ಅಂತ ಬರ್ತಾ ಇದೆ, 5 ಅನ್ನೋದು ಬಜ್ ಅಂತ ಬರ್ತಾ ಇದೆ, 6 ಅನ್ನೋದು ನನಗೇನು ಬರ್ತಾ ಇದೆ, ಫಿಜ್ ಅಂತ ಬರ್ತಾ ಇದೆ, 15 ಅನ್ನೋದು ಫಿಜ್ ಬಜ್ ಅಂತ ಬರ್ತಾ ಇದೆ. ಇದು ಬಿಟ್ಟು ಬಾಕಿ ಒಂದಷ್ಟು ನಂಬರ್ಸ್ಗಳಿರುತ್ತೆ, ಅದನ್ನು ಬೇಕಾದ್ರೆ ನಾನು ಲಾಗ್ ಮಾಡ್ಬೋದು ಅಂತ ಬಂದರೆ ಜಸ್ಟ್ ಒಂದು ಎಲ್ಸ್ ಕಂಡೀಷನ್ ಒಳಗಡೆ ಹಾಕಿರ್ತೀನಿ. ಇದೇ ನೆಸರಿ ಇಲ್ಲ, ಬಟ್ ಎಲ್ಸ್ ಕಂಡೀಷನ್ ಒಳಗಡೆ ಹಾಕಿರ್ತೀನಿ. ಆಯಿತಾ? ಸೊ ಇವಾಗ ನೋಡಿದ್ರೆ 1 ಇಂದ 100ವರೆಗೂ ಬಂದಿರುತ್ತೆ. 97, 98 ಅನ್ನೋದು ನೋಡ್ಬೋದು. ಯಾವುದರಿಂದ ಅನ್ನೋದು ಏನಾಗುತ್ತೆ ಅಂದರೆ ಈಸಿಯಾಗಿ ಡಿವೈಡ್ ಆಗಲ್ಲ, ನಮಗೆ ರಿಮೈಂಡರ್ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಇದು ಒಂದು ಫಂಕ್ಷನ್ ಅಥವಾ ಒಂದು ಕ್ವೆಶನು
ತುಂಬ ಒಂದಷ್ಟು ಕಡೆ ಕೇಳಿದ್ರು. ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು 2-3 ಕಡೆ ನನಗೆ ಕೇಳಿದ್ರು ಇದನ್ನು. ಮತ್ತು ಇನ್ನೊಂದೇನು ಅಂತಂದರೆ, ಇವತ್ತೊಂದು ದಿನದಲ್ಲಿ ಕೋಡಿಂಗ್ ರೌಂಡ್ಗೆ ಹೋಗೋಕೆ ಮುಂಚೆ ನಿಮಗೆ ಒಂದು ಲೆವೆಲ್ಗೆ ಒಂದು ಟೆಸ್ಟ್ ಅಂತ ಕೊಡ್ತಾರೆ. ಆ ಥರದ್ರಲ್ಲೆಲ್ಲ ಏನು ಅಂತಂದರೆ ಈ ಥರದೊಂದಷ್ಟು ಕೇಳ್ತಾರೆ. 10 ಇಂಟರ್ವ್ಯೂ ನೀವು ಅಟೆಂಡ್ ಮಾಡ್ತೀರಾ ಅಂದರೆ ಮಿನಿಮಮ್ 3-4 ಇಂಟರ್ವ್ಯೂಗಳಲ್ಲಿ ಇದನ್ನು ಕೇಳ್ತಾರೆ. ಏನಕ್ಕೆ ಅಂತಂದರೆ ಲೂಪ್ ಮತ್ತು ಕಂಡೀಷನ್ಸ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ. ಆಯಿತಾ? ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.